ಯತ್ನಾಳ್ ಉಚ್ಚಾಟನೆಯಿಂದ ಮನನೊಂದು ರಾಜೀನಾಮೆ ಕೊಟ್ಟಂತವರಿಗೆ ಯತ್ನಾಳ್ ಧೈರ್ಯ ತುಂಬಿದ್ದಾರೆ. ವಿಜಯಪುರದಲ್ಲಿ ತನ್ನ ಬೆಂಬಲಿಗರಿಗೆ ಬಲ ತುಂಬಿದ್ದಾರೆ ಯತ್ನಾಳ್. ಯಾರೆಲ್ಲ ಮನನೊಂದು ರಾಜೀನಾಮೆಯನ್ನ ಕೊಟ್ಟರು ಅವರಿಗೆ ಧೈರ್ಯ ತುಂಬೋ ಕೆಲಸ ಯತ್ನಾಳ್ರಿಂದ ಆಗಿದೆ. ಸ್ವಲ್ಪ ದಿನ ತಡೀರಿ, ಎಲ್ರಿಗೂ ಬರೋಬ್ಬರಿ ಉತ್ತರ ಕೊಡೋಣ. ಉಚ್ಚಾಟನೆಯ ಬಳಿಕ ಆತಂಕದಲ್ಲಿದ್ದವರಿಗೆ ಧೈರ್ಯ ತುಂಬಿದ್ದಾರೆ ಯತ್ನಾಳ್. 174ಕ್ಕೂ ಅಧಿಕ ಯತ್ನಾಳ್ ಬೆಂಬಲಿಗರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲಾ ಬಿಜೆಪಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಯತ್ನಾಳ್. ಉಚ್ಚಾಟನೆಯ ಬಳಿಕ ಸಂಭ್ರಮಾಚರಣೆ ಮಾಡಿದವರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಸ್ವಲ್ಪ ದಿನ ತಡೀರಿ, ಎಲ್ರಿಗೂ ಬರೋಬ್ಬರಿ ಉತ್ತರ ನೀಡೋಣ. ವಿಜಯಪುರದಲ್ಲಿ ತನ್ನ ಬೆಂಬಲಿಗರಿಗೆ ಬಲ ತುಂಬಿದ್ದಾರೆ ಯತ್ನಾಳ್. ಬಿಜೆಪಿಯಿಂದ ಉಚ್ಚಾಟನೆ ಆದ ಬೆನ್ನಲ್ಲೇ ಯತ್ನಾಳ್ ಹೈಪರ್ ಆಕ್ಟಿವ್ ಆಗಿದ್ದಾರೆ. ಮಠಗಳಿಗೆ ಭೇಟಿ ನೀಡಿ ವಿಶ್ವಾಸ ಗಳಿಸುವಂತಹ ಪ್ರಯತ್ನಕ್ಕೆ ಮುಂದಾದ್ರ. ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ಕೊಟ್ಟಿದ್ದಾರೆ. ಈಗಾಗಲೇ ಹೊಸ ಪಕ್ಷ ಕಟ್ಟುವ ಬಗ್ಗೆ ಯತ್ನಾಳ್ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲಿಗರಿಂದ ಅಭಿಪ್ರಾಯ ಸಂಗ್ರಹಣೆ ಕೆಲಸ ಆಗ್ತಾ ಇದೆ. ಇದರ ನಡುವಿನಲ್ಲಿ ಮಠ ಮಾನ್ಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ರೆಬಲ್ ನಾಯಕ. ಹೊಸ ಪಕ್ಷ ರಚನೆಯ ಬಗ್ಗೆ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಿದ್ದಾರೆ. ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆ. ಉತ್ತರ ಕರ್ನಾಟಕ ಕ್ಷೇತ್ರ ಟಾರ್ಗೆಟ್ ಮಾಡಿ ಹೊಸ ಪಕ್ಷ ಸ್ಥಾಪಿಸ್ತಾರ ಯತ್ನಾಳ್. ತನ್ನ ಬೆಂಬಲಿಗರಿಗೆ ಬಲ ತುಂಬಿದ್ದಾರೆ ಯತ್ನಾಳ್. ಯಾರೆಲ್ಲ ಮನನೊಂದು ರಾಜೀನಾಮೆಯನ್ನ ಕೊಟ್ಟರು ಅವರಿಗೆ ಧೈರ್ಯ ತುಂಬೋ ಕೆಲಸ ಯತ್ನಾಳ್ರಿಂದ ಆಗಿದೆ. ಸ್ವಲ್ಪ ದಿನ ತಡೀರಿ, ಎಲ್ರಿಗೂ ಬರೋಬ್ಬರಿ ಉತ್ತರ ಕೊಡೋಣ. ಉಚ್ಚಾಟನೆಯ ಬಳಿಕ ಆತಂಕದಲ್ಲಿದ್ದವರಿಗೆ ಧೈರ್ಯ ತುಂಬಿದ್ದಾರೆ ಯತ್ನಾಳ್. 174ಕ್ಕೂ ಅಧಿಕ ಯತ್ನಾಳ್ ಬೆಂಬಲಿಗರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲಾ ಬಿಜೆಪಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಯತ್ನಾಳ್. ಉಚ್ಚಾಟನೆಯ ಬಳಿಕ ಸಂಭ್ರಮಾಚರಣೆ ಮಾಡಿದವರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಸ್ವಲ್ಪ ದಿನ ತಡೀರಿ, ಎಲ್ರಿಗೂ ಬರೋಬ್ಬರಿ ಉತ್ತರ ನೀಡೋಣ. ವಿಜಯಪುರದಲ್ಲಿ ತನ್ನ ಬೆಂಬಲಿಗರಿಗೆ ಬಲ ತುಂಬಿದ್ದಾರೆ ಯತ್ನಾಳ್. ಬಿಜೆಪಿಯಿಂದ ಉಚ್ಚಾಟನೆ ಆದ ಬೆನ್ನಲ್ಲೇ ಯತ್ನಾಳ್ ಹೈಪರ್ ಆಕ್ಟಿವ್ ಆಗಿದ್ದಾರೆ. ಮಠಗಳಿಗೆ ಭೇಟಿ ನೀಡಿ ವಿಶ್ವಾಸ ಗಳಿಸುವಂತಹ ಪ್ರಯತ್ನಕ್ಕೆ ಮುಂದಾದ್ರ. ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ಕೊಟ್ಟಿದ್ದಾರೆ. ಈಗಾಗಲೇ ಹೊಸ ಪಕ್ಷ ಕಟ್ಟುವ ಬಗ್ಗೆ ಯತ್ನಾಳ್ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲಿಗರಿಂದ ಅಭಿಪ್ರಾಯ ಸಂಗ್ರಹಣೆ ಕೆಲಸ ಆಗ್ತಾ ಇದೆ. ಇದರ ನಡುವಿನಲ್ಲಿ ಮಠ ಮಾನ್ಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ರೆಬಲ್ ನಾಯಕ. ಹೊಸ ಪಕ್ಷ ರಚನೆಯ ಬಗ್ಗೆ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಿದ್ದಾರೆ. ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆ. ಉತ್ತರ ಕರ್ನಾಟಕ ಕ್ಷೇತ್ರ ಟಾರ್ಗೆಟ್ ಮಾಡಿ ಹೊಸ ಪಕ್ಷ ಸ್ಥಾಪಿಸ್ತಾರ ಯತ್ನಾಳ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.